ನ್ಯೂಸ್ ಫಸ್ಟ್ ಯುಗಾದಿ ಹರಟೆ. ಸ್ಪೆಷಲ್ ಪಾರ್ಟ್ನರ್ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಸೋಸಿಯೇಟ್ ಸ್ಪಾನ್ಸರ್ ಜಮನೂರ್ ಇಂಟರ್ನ್ಯಾಷನಲ್ ಜುವೆಲರ್ಸ್. ಸಪೋರ್ಟೆಡ್ ಬೈ Ad6 ಅಡ್ವರ್ಟೈಸಿಂಗ್. ನಮಸ್ಕಾರ. ನ್ಯೂಸ್ ಫಸ್ಟ್ ಚಾನಲ್ನ ಈ ಯುಗಾದಿ ಹರಟೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಚಪ್ಪಾಳೆ ನಡುವೆ ಹಬ್ಬ ಹಂಗಿರಬೇಕು. ಆ ಒಂದು ಖುಷಿ, ಆ ಒಂದು ಜೋಶು ನಿರಂತರವಾಗಿರಲಿ ಅಂತ ನಾನು ಬೇಡ್ತಾ ಇದ್ದೀನಿ. ಅನೇಕ ಹಬ್ಬಗಳು ಬರುತ್ತೆ ಹೋಗುತ್ತೆ. ವರ್ಷಕ್ಕೆ ಬರ್ತಕ್ಕಂಥ ಒಂದೇ ಒಂದು ಹಬ್ಬ ಅಂದರೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ಬಗ್ಗೆ ಹೇಳದೇ ಇರೋ ಕವಿನೇ ಇಲ್ಲ. ಹಂಗೆ ನೋಡೋಕ್ಕೋದ್ರೆ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಯಾರು? ದ.ರಾ ಬೇಂದ್ರೆಯವರು. ಹೀಗೆ ಅವರು ವಸಂತ ಬಂದ, ಋತುಗಳ ರಾಜ ತಾ ಬಂದ BM ಶ್ರೀ ಅವರು. ಸೊ ಈ ರೀತಿಯಾಗಿ ಯುಗಾದಿಯನ್ನು, ಚೈತ್ರ ಮಾಸವನ್ನು, ವಸಂತ ಋತುವನ್ನು ಹೊಗಳಿ ಹಾಡಿದ್ದಾರೆ. ಅಂತಹ ಯುಗಾದಿ ಸಂಭ್ರಮದಲ್ಲಿದ್ದೀವಿ. ಯುಗಾದಿ ಅಂದಾಗ ನಿಮಗೆ 2-3 ಐಟಮ್ಸ್ ಟಕ್ ಅಂತ ನೆನಪಾಗುತ್ತೆ. ಒಂದು ಹೋಳಿಗೆ, ಒಬ್ಬಟ್ಟು, ಇನ್ನೊಂದು ಎಣ್ಣೆ ಸ್ನಾನ. ಆಯಿತಾ? ಎಣ್ಣೆ ನೀರು ಯುಗಾದಿಗೆ ಬೇಕೇ ಬೇಕು. ಮತ್ತು ಜಾನ್ವರಿ ಫಸ್ಟ್ಗೆ ಏನಪ್ಪ ಅಂದರೆ ಅಲ್ಲಿ ಎಣ್ಣೆ ನೀರು ಬೇಕು. ಇಲ್ಲಿ ಎಣ್ಣೆ ನೀರು ಹಾಕೋತೀವಿ, ಅಲ್ಲಿ ಎಣ್ಣೆಗೆ ನೀರು ಹಾಕ್ತೀವಿ ನಾವು. ಎಣ್ಣೆಗೆ ನೀರು ಸ್ವಲ್ಪ ಇದ್ರ ಬಗ್ಗೆ ನನಗಂತ ಎಕ್ಸ್ಪರ್ಟೈಸ್ ಇಲ್ಲ. ರಿಚರ್ಡ್ ಲೂಯಿಸ್ ಅವರು ಇದ್ರ ಮೇಲೆ ಬೆಳಕು ಬೀರ್ತಾರೆ ಆಮೇಲೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ ನಾನು ಪರಿಚಯ ಮಾಡಿಕೊಡ್ತೀನಿ ಎಲ್ಲ ಕಲಾವಿದರನ್ನ. ಇವತ್ತು ನಾವು ತೊಗೊಂಡಿರ್ತಕ್ಕಂಥ ವಿಷಯ ಏನಿದೆ, ನಿಮಗೆ ಪ್ರಿಯವಾದ ವಿಷಯ ಇದು. ಯುಗಾದಿಗೆ ಸಂಬಂಧಪಟ್ಟಿದ್ದು. ಯುಗಾದಿ ಸಂಭ್ರಮ ಅಂದು ಹೇಗಿತ್ತು, ಇಂದು ಹೇಗಿದೆ. ಅಂದು ಚೆನ್ನಾಗಿತ್ತ, ಇವತ್ತು ಚೆನ್ನಾಗಿದೆ ಅಂತಕ್ಕಂಥ ಸಬ್ಜೆಕ್ಟು. ಕಲಾವಿದರು ಬಂದಿದ್ದಾರೆ, ಪರಿಚಯ ಮಾಡ್ತೀನಿ. ಅಂದು ಚೆನ್ನಾಗಿತ್ತು, ಆ ದಿನವೇ ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ಮೈಸೂರಿನಿಂದ ಬಂದಿರತಕ್ಕಂತಹ ಖ್ಯಾತ ವಾಗ್ಮಿಗಳಾದ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರ್ತಕ್ಕಂತಹ ನಿಮ್ಮ ನೆಚ್ಚಿನ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೆ ಸಾಥ್ ಕೊಟ್ಟು ಅದೇ ವಿಷಯವನ್ನೇ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಬಂದಿರತಕ್ಕಂಥ ಮತ್ತೊಬ್ಬರು ಒಳ್ಳೆಯ ವಾಗ್ಮಿ, ಹಾಸ್ಯ ಭಾಷಣಕ್ಕೆ ಹೆಸರಾದವರು. ಅವರು ಬೇರೆ ಯಾರೂ ಅಲ್ಲ, ಮಾತಿನ ಮಲ್ಲಿ ಅಂತ ಹೆಸರು ಪಡೆದಿರ್ತಕ್ಕಂತಹ ಶ್ರೀಮತಿ ಸುಧಾ ಬರ್ಗೂರವರು. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆವತ್ತು ಯುಗಾದಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇವತ್ತೇನು ಪ್ರಯೋಜನ ಇಲ್ಲ. ಇವತ್ತು ಹೆಂಗಿದೆ ಯುಗಾದಿ, ಇವತ್ತು ಎಂಜಾಯ್ ಮಾಡಬೇಕು. ಆ್ಯಕ್ಟ್ ಇನ್ ದಿ ಲಿವಿಂಗ್ ಪ್ರೆಸೆಂಟ್ ಅಂತ ಇಂಗ್ಲೀಷ್ ಕವಿ ಹೇಳಿದ್ದಾನೆ. ನೆನ್ನೆಗೆ ಇಂದು, ಇಂದಿಗೆ ಇರಲಿ ನಾಳೆಗೆ. ಇವತ್ತು ಹೆಂಗಿದೆ ಗುರು ಅಂತ ಕೇಳಲಿಕ್ಕೆ ಅಂತ ಬಂದಿರತಕ್ಕಂತಹ, ನಗೆ ಹಬ್ಬಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟ, ಸಂಗೀತವನ್ನು ನಗೆ ಹಬ್ಬದ ಜೊತೆಯಲ್ಲಿ ಬೆರೆಸಿರ್ತಕ್ಕಂತಹ ಅಪರೂಪದ ಕಲಾವಿದ ರಿಚರ್ಡ್ ಲೂಯಿಸ್. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬರು ಯುಗಾದಿ ಹಬ್ಬದ ದಿನ ಹೇಗಿರಬೇಕು ಅಂತ ಶಲ್ಯಾನೇ ಹಾಕ್ಕೊಂಬಂದುಬಿಟ್ಟಿದ್ದಾರೆ. ಅವರು ಯಾವಾಗಲೂ ಹಾಗೆ ಬಹಳ ಸ್ಟ್ರಿಕ್ಟು, ಬಹಳ ಅಚ್ಚುಕಟ್ಟು ಮತ್ತು ಸಂಪ್ರದಾಯ ಬಿಟ್ಟು ಹೋದವರಲ್ಲ. ಆದರೂ ಇವತ್ತೇ ಚೆನ್ನಾಗಿದೆ ಅಂತ ವಾದ ಮಾಡಲಿಕ್ಕೆ ಬಂದಿರತಕ್ಕಂತಹ ಖ್ಯಾತ ಚಿಂತಕ ಮತ್ತು ವಾಗ್ಮಿ ವೈ.ವಿ. ಗುಂಡೂರಾವ್. ನಾನು MS ನರಸಿಂಹಮೂರ್ತಿ ಅಂತ ಪಾಪ ಪಾಂಡು ರೈಟ್ರು ಅಥವಾ ಸಿಲ್ಲಿಲಲ್ಲಿ ರೈಟ್ರು ಮತ್ತು ನಗೆ ಲೇಖಕ. ನನಗೊಂದು ಚಪ್ಪಾಳೆ ಬರ್ಬೋದು. ಇವತ್ತು ಈ ಯುಗಾದಿ ಹಬ್ಬ ಬಂದಿದೆ ಅಂತ ಯಾರೂ ಹೇಳೋ ಅಗತ್ಯವೇ ಇಲ್ಲ. ಯಾಕೆ ಅಂತಂದರೆ ಪ್ರಕೃತಿಯೇ ಅದನ್ನು ಆಚರಿಸುತ್ತೆ. ನೀವು ಪ್ರಕೃತಿಯನ್ನು ನೋಡಿದರೆ ಸಾಕು, ಹಬ್ಬ ಯುಗಾದಿ ಹಬ್ಬ ಬಂದಿದೆ ಅಂತ ಅನಿಸುತ್ತೆ. ಎಲ್ಲೆಲ್ಲೂ ನಳಿಸುವ ಹಸಿರು. ಅದು ಈ ತರಹ ಪ್ರಕೃತಿ ಪೂರ್ತಿ ಬದಲಾವಣೆಯಾಗಿ ಮತ್ತೆ ಹೊಸದಾಗಿ ಶುರುವಾಗುತ್ತೆ. G.S. ರುದ್ರಪ್ಪ ಅವರು ಯುಗಾದಿ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಗೊತ್ತಿರಲಿ ಗೊತ್ತಿಲ್ಲದಿರಲಿ, ವರ್ಷಕ್ಕೊಮ್ಮೆ ಯಾರೋ ಹಾಕಿದ ಸ್ವಿಚ್ಚು ಜಗ್ಗನೆ ಹತ್ತಿ ಉರಿಯುತ್ತದೆ. ಮರಗಳ ಮೈಯಲ್ಲಿ ಹಳದಿ ಹೂವಿನ ಕುಚ್ಚು. G.S. ರುದ್ರಪ್ಪ ಅವರು ರಾಷ್ಟ್ರಕವಿಗಳು. ಇನ್ನು ನಮ್ಮ ಯುಗಾದಿ ಬಗ್ಗೆ ವರ್ಷಕ್ಕೊಂದು ಹೊಸತು ಜನ್ಮ. ದ.ರಾ ಬೇಂದ್ರೆಯವರು ವರ್ಷಕ್ಕೆ ಆಗಲೇ ಹೇಳ್ತಾಯಿದ್ರು. ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ನೆನಪು ಮಾಡ್ಕೊಳ್ತಾಯಿದ್ರು, ವರ್ಷಕ್ಕೊಂದು ಹೊಸತು ಜನ್ಮ. ಇದು ಸಮಸ್ತ ಸಕಲ ಜೀವ ಜಾತಕ್ಕೆ ಬರುತ್ತೆ ಅದು. ಆದರೆ ಒಂದು ಜನ್ಮದಲ್ಲಿ ನಿಮಗೆ ಮನುಷ್ಯರಿಗೆ ಒಂದೇ ಬಾಲ್ಯ, ಒಂದೇ ಹರೆಯ, ಇದು ಯಾತಕೋ ಅಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಈಗ ಮರಗಳು ನೋಡಿ, ಪ್ರತಿ ವರ್ಷವೂ ಹೊಸದಾಗಿ ಫ್ರೆಶ್ ಆಗಿ ಅದು ಚಿಗುರುತ್ತೆ, ತಾಜಾತನ ಬರುತ್ತೆ. ಹಾಗೆ ನಮಗೂ ಆ ರೀತಿ ಆಗೋ ಥರ ಇದ್ದರೆ, ಫೆಬ್ರವರಿಯಲ್ಲಿ ಕೂದಲೆಲ್ಲ ಉದುರೋಗ್ಬಿಟ್ಟು
ಏಪ್ರಿಲಲ್ಲಿ ಎಲ್ಲ ಹೊಸ ಕೂದಲೆಲ್ಲ ಬರೋಕ್ಕೆ ಶುರುವಾಗಿದ್ದರೆ ಎಷ್ಟು ಅನುಕೂಲ ಆಯಿತು ಅಂದರೆ ನಾವು ಯಾರೂ ತಲೆಗೆ ಬಣ್ಣ ಹಚ್ತಾ ಇರಲಿಲ್ಲ. ಕರೆಕ್ಟಾ? ಕರೆಕ್ಟ್ ಇದ್ರೆ ಚಪ್ಪಾಳೆ ಹೊಡಿಬೇಕು. ಎಷ್ಟು ಅನುಕೂಲ ಆಗೋದಲ್ಲ. ನಾವು ಸದಾ ಇದಾಗೇ ಇರ್ಬೋದಿತ್ತು, ಫ್ರೆಶ್ ಆಗೇ ಇರ್ಬೋದಿತ್ತು. ನೋಡೋಣ, ಆವತ್ತಿನ ಯುಗಾದಿ ಚಂದವೋ ಇವತ್ತಿನ ಯುಗಾದಿ ಚಂದವೋ ಅಂತ ನಾವು ಶುರು ಮಾಡ್ತಾ ಇದ್ದೀವಿ. ಪ್ರಾರಂಭಕ್ಕೆ ನಮಗೆ ಯಾವಾಗಲೂ ಹರಟೆಯನ್ನು ನಡೆಸ್ಕೊಡ್ತಕ್ಕಂಥವರು ಪ್ರೊಫೆಸರ್ ಕೃಷ್ಣೇಗೌಡರು. ಅವರು ಆವತ್ತಿನ ಯುಗಾದಿಯ ಒಂದು ಸಂಭ್ರಮವನ್ನು ನಿಮ್ಮ ಜೊತೆ ಹಂಚ್ಕೋತಾರೆ, ಇವತ್ತಿನ ವಿಷಯವನ್ನು ಸೇರಿಸಿ ಮಾತಾಡ್ತಾರೆ. ನಿಮ್ಮ ಜೋರು ಚಪ್ಪಾಳೆ ಕೃಷ್ಣೇಗೌಡರಿಗೆ. ಎಲ್ಲ ಶ್ರೋತೃಗಳಿಗೆ, ವೀಕ್ಷಕರಿಗೆ ನಮಸ್ಕಾರ. ನಿಮಗೇನು ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ನನಗೆ ರೋಮಾಂಚನ ಆಗಿದೆ. ನಾವೆಲ್ಲರೂ ಪರಸ್ಪರ ಸೇರಿದಾಗ ಇವತ್ತು ಮಾತಾಡ್ಕೋತಾ ಇದ್ವಿ. ತುಂಬ ದಿವಸ ಆಗೋಗಿತ್ತು, ನಾವು ಮತ್ತೆ ಭೇಟಿ ಆಗ್ತಾ ಇದ್ದೀವಿ ಹರಟೆನಲ್ಲಿ ಅಂತ. ಯುಗಾದಿ ಮತ್ತೆ ಬಂದಿದೆ ಅರಳಿ, ಯುಗಾದಿ ಮತ್ತೆ ಬಂದಿದೆ ಅರಳಿ. ನಮ್ಮ ನರಸಿಂಹಮೂರ್ತಿಯವ್ರಿಗೆ ಯೌವನ ಬಂದಿದೆ ಮರಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರಲ್ವಾ? ನೋಡಿ, ಆ ಕಲರ್ ಮ್ಯಾಚಿಂಗ್ ಅಲ್ಲ, ಕಾಂಟ್ರಾಸ್ಟು. ನರಸಿಂಹಮೂರ್ತಿಯವರು ಬೇಕಂತಾನೆ ಹಾಕೊಂಡ್ಬಂದವ್ರೆ, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸರ್, ನಿಮ್ಗೊಂದು ವಿಶೇಷವಾದ ಅಭಿನಂದನೆ ಸರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಅಬ್ಬಾ, ನಾನು ನ್ಯೂಸ್ ಫಸ್ಟಿಗೆ ಬಂದಿದ್ದು ಇವತ್ತು ಸಾರ್ಥಕವಾಯಿತು ಅಂತ ಅನ್ನಿಸ್ತಾ ಇದೆ. ವಂದನೆಗಳು ಸರ್. ಸರ್, ನೀವೇನು ಕಡಿಮೆ ಅಂತ ಅನ್ನಿ ಸರ್, ಏನು ಸೌಜನ್ಯವೇ ಗೊತ್ತಿಲ್ಲ ಇವರಿಗೆ. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಿ, ಏನು ಗಂಟ್ಕೊಳ್ಕೊತಾರೆ. ಏನು ಸರ್ ಅದು ಜುಬ್ಬ? ನಾನು ನೋಡೇ ಇರಲಿಲ್ಲ ಇಷ್ಟೊತ್ತು. ಹಾಕೊಂಡಿದ್ರ ಈಗ? ಸರ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ದರೆ ನೀವು ಈ ಜುಬ್ಬಕ್ಕೆ ಬೀಳ್ತಾ ಇರ್ತಕ್ಕಂಥ ಚಪ್ಪಾಳೆ ಅಳತೆ ಕೊಟ್ಟು ಹೊಲಿಸ್ತಾರೆ, ಯಾವತ್ತೂ ರೆಡಿಮೇಡ್ ತೊಗೊಳ್ಳೋದಿಲ್ಲ ಅವರು. ಹೀಗಾಗಿ ಅವ್ರಿಗೆ ಏನು ಬೇಕೋ ಅದು ತಮ್ಮ ಅಳತೆಗೆ ತಕ್ಕಂತೆ ಮಾತು, ಕತೆ, ವ್ಯವಹಾರ, ಬಟ್ಟೆ. ಹೇಳಿ ಸರ್. ಆತ್ಮೀಯರೇ, ಯುಗಾದಿ ಸಂದರ್ಭಕ್ಕೆ ಅಂತ ನಾನು ಬರೆದೊಂದು ಹಾಡು. ನಾನು ಸಾಮಾನ್ಯವಾಗಿ ಹರಟೆ ಆರಂಭ ಮಾಡುವಾಗ ಒಂದು ಹಾಡಿಂದ ಆರಂಭ ಮಾಡ್ತೀನಿ. ಈ ಹಾಡು ನಿಮ್ಗೆ ಪ್ರಿಯವಾಗುತ್ತೆ ಅಂತ ಅನ್ಕೋತೀನಿ. ಯುಗಾದಿ ಜೊತೆ ಮಾತುಕತೆ. ನಾನು ಯುಗಾದಿ ಜೊತೆ ಮಾತಾಡಿದ್ರೆ ಯುಗಾದಿ ಏನೇನು ಹೇಳುತ್ತೆ ಅಂತ, ಅಥವಾ ನಾನು ಯುಗಾದಿಗೆ ಏನು ಹೇಳ್ತೀನಿ ಅಂತ. ವರ್ಷ ಆಯ್ತು ನಿನ್ನ ಮಕ ನೋಡಿ, ಹೆಂಗಿದ್ದಿ ಉಗಾದಿ, ಪ್ರಪಂಚವೆಲ್ಲ ಸುತ್ತ ಬಂದಿದ್ದಿ, ಹೆಂಗಿತ್ತು ನಿನ್ನ ಹಾದಿ. ವರ್ಷ ಆಯ್ತು ನಿನ್ನ ಮಕ ನೋಡಿ, ಹೆಂಗಿದ್ದಿ ಉಗಾದಿ, ಪ್ರಪಂಚವೆಲ್ಲ ಸುತ್ತ ಬಂದಿದ್ದಿ, ಹೆಂಗಿತ್ತು ನಿನ್ನ ಹಾದಿ. ಏನಂದೆ ಇಲ್ಲಿ ಏಗಕ್ಷೇಮ ಹೆಂಗೈತೆ ಅಂತೀಯ, ಏನಂದೆ ಇಲ್ಲಿ ಏಗಕ್ಷೇಮ ಹೆಂಗೈತೆ ಅಂತೀಯ. ಏಳ್ತಿನ ಕೂತ್ಕೊ ಮಧ್ಯ ಬ್ಯಾಸರಾದ ಗೆದ್ದಿದ್ದು ಹೋಗ್ಬಿಟ್ಟೀಯ. ತುಂಬೆ ನಿಂಬೆ ಗಿಡದಂತೋರು ಒಬ್ರು ಕಾಣ್ತಾ ಇಲ್ಲ, ತುಂಬೆ ನಿಂಬೆ ಗಿಡದಂತೋರು ಒಬ್ರು ಕಾಣ್ತಾ ಇಲ್ಲ. ಸುತ್ತಮುತ್ತ ಪಾರ್ಥೇನ್ಯಮ್ಮು ಕಿತ್ರು ಸಾಯಾಕಿಲ್ಲ. ಭೂಮಿ ತುಂಬ ಬುಸ್ಗುಡ್ತಾವೆ ಅಪನಂಬಿಕೆಯ ಬಾಂಬು, ಭೂಮಿ ತುಂಬ ಬುಸ್ಗುಡ್ತಾವೆ ಅಪನಂಬಿಕೆಯ ಬಾಂಬು. ತಾಯಿ ಮಕ್ಕಳಲ್ಲಿ ನಂಬಿಕೆ ಇಲ್ಲ, ಹಬ್ಬೈತಿಸದ ಹಂಬು. ತಾಯಿ ಮಕ್ಕಳಲ್ಲಿ ನಂಬಿಕೆ ಇಲ್ಲ, ಹಬ್ಬೈತಿಸದ ಹಂಬು. ಈ ದುಡ್ಡಿಗೆ ಇಂಥ ದೂರಾಂಕಾರ ಎಂದು ಬಂದಿರ್ನಿಲ್ಲ, ಈ ದುಡ್ಡಿಗೆ ಇಂಥ ದೂರಾಂಕಾರ ಎಂದು ಬಂದಿರ್ನಿಲ್ಲ. ಇಲ್ದವ್ರ ಪಾಲಿಗೆ ಬರೀ ಬೇವು, ಬಿದ್ದೋರ್ಗೇನೆ ಬೆಲ್ಲ. ದೊಡ್ಡ ದೊಡ್ಡ ರೂಪಾಯಿ ನೋಟ್ಗಳೆಲ್ಲ ಮೀಸೆ ತಿರ್ಗಿಸ್ತಾವೆ, ದೊಡ್ಡ ದೊಡ್ಡ ರೂಪಾಯಿ ನೋಟ್ಗಳೆಲ್ಲ ಮೀಸೆ ತಿರ್ಗಿಸ್ತಾವೆ. 5-10 ಮೈ ಮುಟ್ ನೋಡು ತ್ಯಾಪೆ ಹಾಕಂಡಾವೆ, 5-10 ಮೈ ಮುಟ್ ನೋಡು ತ್ಯಾಪೆ ಹಾಕಂಡಾವೆ. ವಿದ್ಯಾವಂತರು ಬುದ್ಧಿನೆಲ್ಲ ದುಡ್ಡಿಗೆ ಮಾರ್ಕಂತವ್ರೆ, ವಿದ್ಯಾವಂತರು ಬುದ್ಧಿನೆಲ್ಲ ದುಡ್ಡಿಗೆ ಮಾರ್ಕಂತವ್ರೆ. ಅಡ್ಡಾದಿಡ್ಡಿ ದುಡ್ಡು ಮಾಡಿಬಿಟ್ಟು ನಿದ್ದೆಗೆಡ್ತಾ ಅವರೇ. ಭೂಮಿ ಮ್ಯಾಗಳ ಸಂಪತ್ನೆಲ್ಲ ಗೋರ್ಕಣ್ಣೆಕ್ಕಂತವ್ರೆ, ಭೂಮಿ ಮ್ಯಾಗಳ ಸಂಪತ್ನೆಲ್ಲ ಗೋರ್ಕಣ್ಣೆಕ್ಕಂತವ್ರೆ. ನಾಳ್ಗೆ ಬರೋ ಪೀಳಿಗೆ ಬಾಯಿಗೆ ಕುಕ್ಕೆ ಅಲ್ವಾ ದ್ಯಾವ್ರೆ, ನಾಳ್ಗೆ ಬರೋ ಪೀಳಿಗೆ ಬಾಯಿಗೆ ಕುಕ್ಕೆ ಅಲ್ವಾ ದ್ಯಾವ್ರೆ. ಗೋಗಳೆಲ್ಲ ಗೂಟ ಹೊಡ್ಕೊಂಡು ಗೊಂತ್ನಾಗ ಬಿದ್ಕೊಂಡಾವೆ, ಗೋಗಳೆಲ್ಲ ಗೂಟ ಹೊಡ್ಕೊಂಡು ಗೊಂತ್ನಾಗ ಬಿದ್ಕೊಂಡಾವೆ. ಹಾವುಗಳೆಲ್ಲ ಉತ್ತಾ ಬಿಟ್ಬಿಟ್ಟು ಆಚೆ ತಿರುಗಾಡ್ತಾವೆ. ಹಬ್ಬಕ್ಕೇನು ಊಟ ಅಂದ್ಯ ಒಬ್ಬಟ್ಟು ಹುಳಿ ಅನ್ನ, ಹಬ್ಬಕ್ಕೇನು ಊಟ ಅಂದ್ಯ ಒಬ್ಬಟ್ಟು ಹುಳಿ ಅನ್ನ. ರಾತ್ರಿ ಅನ್ನ ಬಾಕಿ ಉಳಿದ್ರೆ ಹೊತ್ತಾರೆ ಚಿತ್ರಾನ್ನ, ರಾತ್ರಿ ಅನ್ನ ಬಾಕಿ ಉಳಿದ್ರೆ ಹೊತ್ತಾರೆ ಚಿತ್ರಾನ್ನ. ಇಸ್ರೇಲ್ ಇರಾನ್ ಉಕ್ರೇನ್ ರಷ್ಯಾ ಯುದ್ಧ ಮಾಡ್ತಾವಲ್ಲ, ಇಸ್ರೇಲ್ ಇರಾನ್ ಯುಕ್ರೇನ್ ರಷ್ಯಾ ಯುದ್ಧ ಮಾಡ್ತಾವಲ್ಲ. ಇರುವೆಗೂಡಿಗೆ ಬೆಂಕಿ ಸುರ್ದಂಗೆ ಸಾಯ್ತಾರ ಜನ ಎಲ್ಲ. ಪ್ರಪಂಚದಾಗಿನ ದೇಶಗಳೆಲ್ಲ ಒಬ್ಬೊಬ್ರೊಂದೊಂದು ಗುಂಪು, ಪ್ರಪಂಚದಾಗಿನ ದೇಶಗಳೆಲ್ಲ ಒಬ್ಬೊಬ್ರೊಂದೊಂದು ಗುಂಪು.
ಬಾಳೋ ಮನೆಗೆ ಬೆಂಕಿ ಹಾಕಿ ಬೀಡಿ ಸೇತ್ತಾನ್ ಟ್ರಂಪು, ಬಾಳೋ ಮನೆಗೆ ಬೆಂಕಿ ಹಾಕಿ ಬೀಡಿ ಸೇತ್ತಾನ್ ಟ್ರಂಪು. ಹೇಳೋ ಕಿಸಿಯ ಬೇಜಾನೈತೆ ಸದ್ಯಕ್ಕಿಷ್ಟೇ ಸಾಕು, ಹೇಳೋ ಕಿಸಿಯ ಬೇಜಾನೈತೆ ಸದ್ಯಕ್ಕಿಷ್ಟೇ ಸಾಕು. ಮನ್ಸನ್ ಬುದ್ಧಿ ಸ್ಪೀಡಾಗೈತೆ ಹಾಕು ವಸಿ ಬ್ರೇಕು. ಪೇಪರ್ನವರು ಟಿವಿಯೋರು ನೋಡಿಲ್ಲೇ ಇರಬೇಕು, ಪೇಪರ್ನವರು ಟಿವಿಯೋರು ನೋಡಿಲ್ಲೇ ಇರಬೇಕು. ನಾನು ನೀನು ಮಾತಾಡಿದ್ದು ಬ್ರೇಕಿಂಗ್ ನ್ಯೂಸಲ್ಲಿ ಲೀಕು, ನಾನು ನೀನು ಮಾತಾಡಿದ್ದು ಬ್ರೇಕಿಂಗ್ ನ್ಯೂಸಲ್ಲಿ ಲೀಕು. ಮುಂದಿನ ವರ್ಷ ಹೆಂಗೂ ತಿರ್ಗ ಬಂದೇ ಬತ್ತಿ ಎಲ್ಲ, ಮುಂದಿನ ವರ್ಷ ಹೆಂಗೂ ತಿರ್ಗ ಬಂದೇ ಬತ್ತಿ ಎಲ್ಲ. ಕೂತ್ಕೊಂಡಾಗ ಡೀಟಲ್ಲಾಗಿ ಮಾತಾಡೋಣ ಎಲ್ಲ, ಕೂತ್ಕೊಂಡಾಗ ಡೀಟಲ್ಲಾಗಿ ಮಾತಾಡೋಣ ಎಲ್ಲ. ವರ್ಷ ಆಯ್ತು ನಿನ್ನ ಮಕ ನೋಡಿ ಹೆಂಗಿದ್ದಿ ಉಗಾದಿ, ವರ್ಷ ಆಯ್ತು ನಿನ್ನ ಮಕ ನೋಡಿ ಹೆಂಗಿದ್ದಿ ಉಗಾದಿ. ಪ್ರಪಂಚವೆಲ್ಲ ಸುತ್ತ ಬಂದಿದ್ದಿ ಹೆಂಗಿತ್ತು ನಿನ್ನ ಹಾದಿ, ಪ್ರಪಂಚವೆಲ್ಲ ಸುತ್ತ ಬಂದಿದ್ದಿ ಹೆಂಗಿತ್ತು ನಿನ್ನ ಹಾದಿ. ಬಂಧುಗಳೇ, ನನ್ನ ಯಾರೋ ಒಬ್ರು ಒಂದ್ಸಲ ಕೇಳಿದ್ರು, ನಿಮ್ಮ ಬದುಕಿಗೆ ಸಂತೋಷ ಅನ್ಸೋದೇನು, ಬಹಳ ಖುಷಿ ಅಂತ ಅನ್ಸೋದೇನು ಅಂತ. ನನಗೆ ತಕ್ಷಣ KS ನರಸಿಂಹಸ್ವಾಮಿ ನೆನಪಾದ್ರು. ಇನ್ನೊಂದು ಪದ್ಯ ನನಗೆ ಆ ಥರದ್ದು ನೆನಪಾಗ್ತಿಲ್ಲ. ಏನು ಆಸೆ ಕವಿಗೆ ಅಂದರೆ, ನಮಗೆಲ್ಲ ಏನೇನೋ ಆಸೆಗಳಿರ್ತಾವಲ್ವ. ಮನೆ ಕಟ್ಸ್ಬೇಕು ಅಂತ ಆಸೆ ಇರುತ್ತೆ, ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ, ಪ್ರಪಂಚ ಎಲ್ಲ ನಾನು ನೋಡಿದ್ರೆ ನಮಸ್ಕಾರ ಹೊಡಿಬೇಕು ಅಂತ ಆಸೆ ಇರುತ್ತೆ, ನಾನು ದಾರಿಯಲ್ಲಿ ಹೋಗ್ತಾ ಇದ್ರು ಹೋಗೋ ಹೋಯ್ತಾವ್ರೆ ಅಂತ ನಮ್ಮನ್ನು ಗುರುತಿಸ್ಬೇಕು ಅಂತ ಆಸೆ ಇರುತ್ತೆ, ನನ್ನ ಕೈ ಕೆಳಗೆ ಎಲ್ಲ ಅಧಿಕಾರ ನಡೆಸಬೇಕು ಅಂತ ಆಸೆ ಇರುತ್ತೆ, ಏನೇನೋ ಇರುತ್ತೆ. ಅದ್ರ ಕವಿ ಆಸೆ ಏನು ಗೊತ್ತಾ? ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ. ಎಂಥ ಸರಳವಾದ, ಎಂಥ ಸುಂದರವಾದ, ಎಂಥ ಚಂದವಾದ, ಎಂಥ ಸೊಗಸಾದ ಆಸೆಗಳು ನೋಡಿ. ಹಕ್ಕಿಯ ಹಾಡಿಗೆ ಹೂ ತಲೆದೂಗುತ್ತೆ. ಸರ್, ತಮಾಷೆ ಏನು ಅಂದರೆ ಹಕ್ಕಿ ಹಾಡಲ್ಲ ಸರ್, ಹಕ್ಕಿ ಅದ್ರ ಪಾಡಿಗೆ ಅದು ಕೂಗುತ್ತೆ ಅಷ್ಟೇ. ಅದನ್ನು ಹಾಡು ಅಂತ ಕರೆದವನು ಕವಿ. ಹಕ್ಕಿ ಹಾಡೋದಿಲ್ಲ, ಹಕ್ಕಿ ಕೂಗುತ್ತೆ. ಹಕ್ಕಿಗೆ ಗೊತ್ತಾ ನಾನು ಹಾಡ್ತಾ ಇದ್ದೀನಿ ಅಂತ, ಅದು ಕೂಗುತ್ತೆ. ಅದನ್ನ ಹಾಡು ಅಂತ ಕರೆದವನು ಕವಿ. ಹೂವು ಗಾಳಿಗೆ ಸುಮ್ಮನೆ ಅಲಗಾಡುತ್ತೆ, ಆದರೆ ಕವಿ ಅದಕ್ಕೊಂದು ಅರ್ಥ ಆರೋಪಿಸ್ತಾನೆ. ಹಕ್ಕಿ ಹಾಡೋದನ್ನು ಕೇಳಿ ಹೂವು ತಲೆದೂಗ್ತಾ ಇದೆ, ನಾನು ಆ ಹೂವು ಆಗಬೇಕು ಅಂತ ಅಂತಾನೆ. ಏನು ಚಂದದ ಆಸೆಗಳಲ್ವಾ. ಆಮೇಲೆ ನನಗೆ ವೀಣೆ ಆಗಬೇಕು, ತಂಬೂರಿ ಆಗಬೇಕು, ಮೃದಂಗ ಆಗಬೇಕು, ಸಿತಾರ ಆಗಬೇಕು, ಅವೆಲ್ಲ ಏನೂ ಇಲ್ಲ. ಹಸುವಿನ ಕೊರಳಿನ ಗೆಜ್ಜೆಯ ದನಿ ನಾನಾಗಬೇಕು. ಎಷ್ಟು ಸರಳವಾದ ಆಸೆಗಳು ಅಂತ. ಬಹುಶಃ ಭೂಮಿಯ ಮನುಷ್ಯ ಎಲ್ಲ ಇಂಥ ಸರಳವಾದ ಆಸೆಗಳಲ್ಲಿ ಬದುಕಿದ್ದಿದ್ರೆ ಭೂಮಿ ಸ್ವರ್ಗ ಆಗ್ತಿತ್ತು ಸರ್, ನಂದನವನ ಆಗ್ತಾ ಇತ್ತು ಅಲ್ವಾ. ನಾನು ಯಾಕಿದು ನೆನಪಿಸ್ಕೊಂಡೆ ಅಂದರೆ, ನರಸಿಂಹಸ್ವಾಮಿ ನೆನಪಾದರು. ನಿಮಗೆ ಭೂಮಿಯಲ್ಲಿ ಏನು ಚಂದ, ಏನು ಸುಖ, ಏನು ಸೊಗಸು, ನಿಮ್ಮ ಬದುಕಿಗೆ ಏನು ಅರ್ಥ ಅಂದರೆ ನಾನು ಹೇಳಿದೆ, ಸತ್ಯವಾಗ್ಲೂ ನನಗನ್ಸುತ್ತೆ ನನಗೆ ಈ ಬದುಕು ಬಹಳ ಚೆನ್ನಾಗಿದೆ ಅಂತ ಯಾಕೆ ಅನ್ಸುತ್ತೆ ಅಂದರೆ, ಈ ಕಂಠದಲ್ಲೊಂದು ಹಾಡಿದೆ. ನಮ್ಮ ಕಂಠ ಹಾಡೋಕ್ಕೆ ಅಂತ ಹುಟ್ಟಿದ್ದಲ್ಲ, ಕಂಠ ಇರೋದು ಕೂಗಾಡೋಕ್ಕೆ, ಎರ್ಚಾಡೋದಕ್ಕೆ ಅಂತ. ಆದರೆ ಮನುಷ್ಯ ಅದರಲ್ಲಿ ಹಾಡನ್ನು ಹುಟ್ಟಿಸಿದ್ನಲ್ಲ, ಹಾಡುವಾಗ ಇನ್ಯಾರಿಗೋ ರೋಮಾಂಚನ ಆಗುತ್ತಲ್ಲ, ಆ ಹಾಡಿದೇನೋ ಸಂತೋಷ. ಮತ್ತೆ ಈ ಮೈಯಲ್ಲಿ, ಈ ದೇಹದಲ್ಲಿ ಒಂದು ನೃತ್ಯ ಇದೆ ಅನ್ನೋದು ಸಂತೋಷ. ನಮ್ಮ ದೇಹದ ಯಾವ ಅಂಗಾಂಗಗಳು ನೃತ್ಯ ಮಾಡೋಕ್ಕೆ ಅಂತ ಹುಟ್ಟಿದವಲ್ಲ. ಕೈ, ಕಾಲು, ಮೂಗು, ಕಣ್ಣು, ಬಾಯಿ ಯಾವುದು ನೃತ್ಯ ಮಾಡೋಕ್ಕೆ ಅಂತ ಹುಟ್ಟಿದವಲ್ಲ. ಆದರೆ ಮನುಷ್ಯ ಯಾವ ಮುಹೂರ್ತದಲ್ಲೋ ಇವುಗಳಲ್ಲೊಂದು ನೃತ್ಯ ಹೊರಡಿಸ್ತಾನೆ, ಅದು ಚಂದ. ಇನ್ನೊಂದು ಮಾತು ಹೇಳಿದೆ ನಾನು, ನನಗೆ ಇನ್ನೊಂದು ಸಂತೋಷ ಏನಂದರೆ, ಈ ಭೂಮಿಯಲ್ಲಿ ಜಗಳ, ಜೂಟಿ, ಪ್ರತಿಷ್ಠೆ, ಅಧಿಕಾರ, ಏನೇನೋ ದುಡ್ಡು, ಆಸೆ, ಆಮಿಷ ಏನೇನೋ ಇರ್ತವೆ. ಆದರೆ ಇದೆಲ್ಲದರ ನಡುವೆ ಭೂಮಿ ಮೇಲೆ ಹಬ್ಬಗಳಿವೆ ಅಂತ ಬದುಕಬೇಕ್ರಿ. ಹಬ್ಬಗಳಿವೆ ಅಂತ ಬದುಕಬೇಕು ಭೂಮಿ ಮೇಲೆ. ನಮ್ಮವು ಏನೇನೋ ಸ್ಪರ್ಧೆಗಳಿರ್ತವೆ, ಏನೇನೋ ಪ್ರತಿಷ್ಠೆಗಳಿರ್ತವೆ, ಏನೇನೋ ಆಸೆಗಳು, ದುರಾಸೆಗಳು ಏನೇನೋ ಇರ್ತವೆ. ಆದರೆ ಮನುಷ್ಯ ಹಬ್ಬ ಮಾಡ್ತಾನೆ ನೋಡಿ, ಆ ಹಬ್ಬಕ್ಕಾಗಿ ಬದುಕಿರಬೇಕು ಅಂತ. ಅದರಲ್ಲೂ ನಾವು ಇವತ್ತು ಮಾತಾಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಯುಗಾದಿ ಹಬ್ಬ ಭಾಳ ರೋಚಕವಾದದ್ದು ಸರ್. ನರಸಿಂಹಮೂರ್ತಿಯವರು ಆವಾಗಲೇ ಹೇಳಿದರು, ಭಾಳ ರೋಚಕವಾದದ್ದು.
ಬೇಂದ್ರೆಯವರಿಗೆ ಈ ಯುಗಾದಿ ಹಬ್ಬ ಹೀಗೆಲ್ಲ ಅನಿಸಿದೆ ನೋಡಿ, ಎಂಥ ಗ್ರೇಟ್ ಫಿಲಾಸಫಿ. ನೀವು ಈ ಹಾಡನ್ನು ಕೇಳ್ತೀರಿ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪ ಸೂಸಿ ಜೀವ ಕಳೆಯ ತರುತ್ತಿದೆ. ಮುಂದಿನ ಚರಣ ಕೇಳಿ, ಹಾಡಿನಲ್ಲಿಲ್ಲ ಅದು. ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೂತು, ಮಾಮರ ಹೂ ಬಿಟ್ಟು, ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೂತು, ಕಾಮಗಾಗಿ ಕಾದಿದೆ ಸುಗ್ಗಿ 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 ಎಂದು ಹಿಗ್ಗಿ ಗಿಣಿಯ ಸಾಲು ಸಾಲು ತೋರಣವನ್ನು ಕೋದಿದೆ. ನರಸಿಂಹಮೂರ್ತಿಯವರು ಹೇಳಿದ ಸಾಲು ಮತ್ತೆ ನೆನಪಿಸ್ತೀನಿ. ಕವಿಗೊಂದು ಅಚ್ಚರಿ, ವರುಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ವರ್ಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ಒಂದೇ ಒಂದು ಜನ್ಮದಲ್ಲಿ ಒಂದೇ ಹರೆಯ ಒಂದೇ ಬಾಲ್ಯ ನಮಗದಷ್ಟೇ ಏತಕ್ಕೆ. ಎಲ್ಲ ಜೀವಿಗಳು ರಿನ್ಯೂ ಆಗ್ತವೆ, ರಿನ್ಯೂವಲ್ ತಗೋತವೆ. ಇಲ್ಲಿರುವ ಮರಗಿಡಗಳೆಲ್ಲ ಪ್ರತಿ ವರ್ಷ ಹೊಸದಾಗ್ತವೆ. ಮೊನ್ನೆ ಶಿಶಿರದಲ್ಲಿ ಎಲ್ಲ ಮೈಯೆಲ್ಲ ಎಲೆ ಉದುರಿಸ್ಕೊಂಡು ಬೋಳಾಗಿದ್ದಂಥ ಮರಗಳು ಇದ್ದಕ್ಕಿದ್ದಂಗೆ ಮೈ ತುಂಬ ಹಸಿರಚ್ಕೊಂಡು ಮೆರಿತವೆ. 10 ದಿವಸದ ಹಿಂದೆ ಇಷ್ಟು ಹಸಿರಾಗಿರಲಿಲ್ಲ ಮರಗಳು, ನಾನು ನೋಡ್ತಾ ಇದ್ದೆ. 10 ದಿವಸದಿಂದ ಇರಲಿಲ್ಲ. 10 ದಿನದಲ್ಲಿ ಹೊಂಗೆ ಮರ ಗೊಂಚಲಾಗಿ ತೂಗಾಡ್ತಾ ಇರುತ್ತೆ, ಬೇವಿನ ಮರ ಗೊಂಚಲಾಗಿ ತೂಗಾಡ್ತಾ ಇರುತ್ತೆ. ಏನು ಪ್ರಕೃತಿಯ ವಿಸ್ಮಯ ಅಂತ ನರಸಿಂಹಮೂರ್ತಿಯವರು ಅದನ್ನು ಆವಾಗಲೇ ಹೇಳಿದ್ರು. MSN ಪ್ರಕೃತಿ ಕೂಡ ಹಬ್ಬ ಮಾಡುತ್ತೆ, ಪ್ರಕೃತಿ ಕೂಡ ಹಬ್ಬ ಮಾಡುತ್ತೆ. ಬಂಧುಗಳೇ, ಯಾವಾಗಲೂ ಮನುಷ್ಯ ಈ ಪ್ರಕೃತಿ ಹಬ್ಬ ಮಾಡುವುದನ್ನು ನೋಡಿ ಆನಂದ ಪಟ್ಟಿರಬೇಕು, ಆವಾಗ ತಾನು ಹಬ್ಬ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ನಾವು ಯುಗಾದಿ ಹಬ್ಬ ಅಂದು ಅಂತ ಮಾತಾಡ್ತಿದ್ದೀವಿ. ಯಾಕೆಂದ್ರೆ ಇಂದು ಹಬ್ಬ ಮಾಡೋರು ಅಂದು ಮಾಡ್ತಿದ್ರು ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದು ಮಾಡ್ತಾ ಇದ್ರು ಅಂತ ರೇಖಬೇಡಿ ಸರ್, ನಾವು ಹೇಳೋ ತನಕ ಬಿಟ್ಬಿಡಿ. ಅವ್ರು ಆಗ್ಲೇ ದುರ್ಗುಟ್ಕೊಂಡು ನೋಡ್ತಾರೆ, ಏನು ಮಹಾ ಇದು ನಮ್ಮ ಹತ್ರನೂ ಐತೆ ಬಾಣ ಅಂತ, ಆಮೇಲೆ ಬಿಡರಂತೆ. ಆದರೆ ಇಂದು ಹಬ್ಬ ಮಾಡೋರು ಅಂದು ಮಾಡ್ಕೊಂಡು ಬಂದವರಲ್ಲ, ಏನೋ ಒಂದು ಮಾಡೋಣ ನಾವು, ಏನೂ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಕೊಟ್ಬಿಡೋಣ ಯಾರಿಗಾದ್ರು ಅಂತಿದ್ದಾರೆ. ನಾವು ಯುಗಾದಿ ಹಬ್ಬದ ಹಿಂದಿನ ದಿನಗಳ ಸಡಗರವನ್ನು ಬಲ್ಲೆವು. ನಮ್ಮ ಬದುಕು 3 ಗಂಟಿವೆ. ಆದರೆ ಹಿಂದಿನ ದಿವಸ ಹೂರ್ಣ ಕಲಸಿಟ್ಟಿದ್ದನ್ನು ನೋಡಿದ್ವಿ, ಅದು ಕನಕ ಕಲಸಿಟ್ಟಿದ್ದನ್ನು ನೋಡಿದ್ವಿ, ರಾತ್ರಿ ಇಡೀ ಒಬ್ಬಟ್ಟು ಸುಟ್ಟಿದ್ದನ್ನು ನೋಡಿದ್ವಿ, ಅದರ ಘಮಘಮ ವಾಸನೆ ನೋಡಿದ್ವಿ. ಈಗ ಅಂಗಡಿಗೆ ಫೋನ್ ಮಾಡಿಬಿಟ್ರೆ ಮನೆ ಕಳಿಸ್ತಾರೆ ಹೋಳಿಗೆ. ನನ್ಗೆ ಹೇಳೋದು, ನೀವು ಹೋಳಿಗೆ ತಿಂತಿದ್ದೀರಿ, ಆದರೆ ಅದರ ಜೊತೆಗೆ ಬರುವ ಎಲ್ಲ ಸಡಗರ ಸಂಭ್ರಮಗಳನ್ನು ದುಡ್ಡು ಹಾಳು ಮಾಡಾಕ್ಬಿಟ್ಟಿದೆ. ಆ ದುಡ್ಡು ಹಾಳು ಮಾಡಾಕ್ಬಿಟ್ಟಿದೆ. ನಮ್ಮ ಹತ್ರ ದರಿದ್ರ ದುಡ್ಡು ಜಾಸ್ತಿ ಆಗೋಯ್ತು ಸರ್, ಅದು ನಮ್ಮೆಲ್ಲ ಸಡಗರ ಸಂಭ್ರಮಗಳನ್ನ ಹಾಳು ಮಾಡ್ತವೆ. ನಮ್ಮವು ಏನೇ ಕಷ್ಟಗಳಿರಲಿ, ತಾಯಿ ಮಗಳು ಒಟ್ಟಿಗೆ ಕೂತ್ಕೊಂಡು ಒಬ್ಬಟ್ಟು ಬೇಯಿಸೋದು, ಅತ್ತೆ ಸೊಸೆ ಒಟ್ಟಿಗೆ ಕೂತ್ಕೊಂಡು ಒಬ್ಬಟ್ಟು ಬೇಯಿಸೋದು, ಆಮೇಲೆ ತಂದೆ ಮಗ ಇಬ್ಬರು ಹೋಗಿ ಮಾವಿನ ಸೊಪ್ಪು ಕಟ್ಟೋದು, ಎಲ್ಲಿಯೋ ಬೇವಿನ ಸೊಪ್ಪು ತಗೊಂಡು ಬರೋದು, ಈ ಸಡಗರಗಳೆಲ್ಲ ಹೊರಟೋಗ್ಬಿಟ್ರೆ ಆಮೇಲೆ ನಮ್ಮ ಪುಣ್ಯಾತ್ಮರ ಅಂಗಡಿಯವರು, ನೀವು ಚಿಕ್ಕಪೇಟೆಗೋ ಎಲ್ಲೋ ಹೋದರೆ ಪ್ಲಾಸ್ಟಿಕ್ಕಲ್ಲೇ ಮಾವನೆಲೆ ತೋರಣ ಕಟ್ಬಿಟ್ಟು ಮಾರ್ಬಿಡ್ತಾರೆ. ನೀವು ತಂದು ಮನೆ ಮುಂದೆ ಕಟ್ಬಿಡೋದಷ್ಟೇ. ಮನೆ ಮುಂದೆ ಕಟ್ಟಲು ಬೇಕಾಗಿಲ್ವೇನೋ, ಫೋನ್ ಮಾಡಿದ್ರೆ ತಂದು ಅವರೇ ಕಟ್ತಾರೆ ಅಂತ ಕಾಣಿಸ್ತದೆ. ನೀವು ದುಡ್ಡು ಪೀಕ್ಬೇಕಷ್ಟೇ, ಅವರೇ ಕಟ್ಬಿಟ್ಟು ಹೊರಟೋಗ್ತಾರೆ. ನಾನು ಹೇಳೋದು, ನಾನು ಇನ್ವಾಲ್ವ್ ಆಗದೆ ಇದ್ದರೆ, ನಾನು ಒಳಗೊಳ್ಳದೆ ಇದ್ದರೆ ಅದನ್ನು ಹಬ್ಬ ಅಂತ ಕರೆಯಲ್ಲ. ಕೇಳಿದ್ರೆ ಒಂದೇ ಉತ್ತರ, ಟೈಮ್ ಇಲ್ಲ ಸರ್. ಮಾಡ್ಬೋದು, ನಮಗೂ ಇಂಟ್ರೆಸ್ಟ್ ಇದೆ, ಟೈಮ್ ಇಲ್ಲ. ಆಮೇಲೆ ಮಗ ಏನು ಊರಲ್ಲಿದ್ದಾನ, ಸೊಸೆ ಏನು ಊರಲ್ಲಿದ್ದಾಳ, ಮಗಳೇನು ಊರಲ್ಲಿದ್ದಾಳ, ಯಾರು ಊರಲ್ಲಿದ್ದಾರೆ, ಅಳಿಯ ಊರಲ್ಲಿದ್ದಾನ, ಮೊಮ್ಮಕ್ಕಳು ಊರಲ್ಲಿದ್ದಾರ, ಅದಕ್ಕೆ ಟೈಮ್ ಇಲ್ಲ ಸರ್, ಏನೋ ಮಾಡ್ತಿದ್ದೀವಿ ಅಂತ. ಅದರಿಂದ ಒಂದೊಂದು ಅಂಗವನ್ನು, ಒಂದೊಂದು ಅಣುವನ್ನು ಇಂಚ್ ಬೈ ಇಂಚ್ ಹಬ್ಬ ಮಾಡ್ತಿದ್ರಲ್ಲ, ಆ ಹಬ್ಬ ಚಂದ. ಇನ್ನೂ ಮಾತಾಡೋದಕ್ಕೆ ಭಾಳ ಇದೆ ಸರ್, ಈಗಲೇ ಕಣ್ಣು ಕೆಕ್ಕರಿಸ್ಬೇಡಿ, ನೀವು ಮಾತಾಡಿ, ನಾನು ಆಮೇಲೆ ಮಾತಾಡೋದಕ್ಕಿದೆ, ಮಾತಾಡೋಣ. ಹೇಗಿತ್ತು ಹೌದಾ? ಪ್ರೊಫೆಸರ್ ಹೇಳಿದ್ರಲ್ಲಿ ಭಾಳ ಅರ್ಥ ಇದೆ. ಹೋಳಿಗೆ ಒಂದು ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಎರಡೇ ಪ್ರೈಮಾಗಿ ಇದ್ದಿದ್ದು, ಮುಂಚೆ ಇದ್ದಿದ್ದು ಅದು ಎರಡೇ. ಅದು ಬೇಳೆ ಹೋಳಿಗೆ ಆದರೆ 3 ದಿನದಲ್ಲಿ ಖಾಲಿ ಮಾಡಬೇಕು, ಕಾಯಿ ಹೋಳಿಗೆ 8 ದಿನ ಇಡ್ಬೋದು. ಇವಾಗಂತೂ ಪ್ರತಿಯೊಂದರಲ್ಲೂ ಹೋಳಿಗೆ ಮಾಡ್ತಾರೆ. ಕ್ಯಾರೆಟ್ ಹೋಳಿಗೆ ಅಂತೆ, ಬಾದಾಮಿ ಹೋಳಿಗೆ,
ಬೀಟ್ರೋಟ್ ಹೋಳಿಗೆ, ತರಕಾರಿ ಹೋಳಿಗೆ. ಮೊನ್ನೆ ಅವೆಲ್ಲ ಸರ್, ಮಾಡಿದ್ರೆ ಪರವಾಗಿಲ್ಲ, ಪನೀರ್ ಹೋಳಿಗೆ ಮಾಡ್ತಾರೆ ಸರ್. ಆಮೇಲೆ ಮೊನ್ನೆ ಅದೇನ್ ತಿನ್ನಂಗಿಲ್ಲ ಹೋಗಿಯಂಗಿಲ್ಲ, ಕಾಚಾ ಹೊಸ ಕಾಚಾ ವಿಷಯ ಕಾಚಾ ಇದು. ಕಾಚಾ ಅಂತ ಆಗಿರ್ಬೇಕು. ಹೊಸ ವಿಷಯ ಏನು ಗೊತ್ತಾ, ಡಯಾಬಿಟಿಕ್ನವ್ರಿಗೆ ಇನ್ನೊಂದು ಥರ ಇದೆ. ಅದೇನಪ್ಪ ಅಂತಂದರೆ ಹೋಳಿಗೆ, ಹಾಂ, ಶುಗರ್ಲೆಸ್ ಹೋಳಿಗೆ. ಶುಗರ್ಲೆಸ್ ಹೋಳಿಗೆ, ಶುಗರ್ಲೆಸ್ ಹೋಳಿಗೆ. ಹಾಂ, ಆಮೇಲೆ ಹಾಗಲಕಾಯಿ ಹೋಳಿಗೆ ಸರ್. ಶುಗರ್ಲೆಸ್ ಹೋಳಿಗೆಗೆ ಹಾಂ, ಟೇಸ್ಟ್ಲೆಸ್ ಸೀಕರಣೆ ಹಾಕೊಂಡು ತಿನ್ಬೇಕು ಸರ್, ಚೆನ್ನಾಗಿರುತ್ತೆ ಅವಾಗ. ಅಯ್ಯೋ, ಹೋಳಿಗೆ ಶುಗರ್ಲೆಸ್ ಆದ್ಮೇಲೆ ಅದು- ಟೇಸ್ಟ್ಲೆಸ್ ಸೀಕರಣೆ ಹಾಕೊಂಡು ತಿಂದ್ರೆ ಇಟ್ ಇಸ್ ವರ್ತ್ಲೆಸ್ ಯುಗಾದಿ ಮಾಡ್ಬೇಕು. ಅವರು ಯಾವ ಲೆವೆಲ್ಗೆ ಮಾತಾಡಿದ್ದಾರೆ ಅಂದರೆ, ಆವತ್ತಿನ ಅವ್ರ ಯುಗಾದಿನೇ ಬೆಸ್ಟು ಅಂತ. ಆವತ್ತು ಯುಗಾದಿ ಕಟ್ಕೊಂಡು ಏನು ಮಾಡ್ತೀರಾ, ಇವತ್ತಿನ ಹಬ್ಬದ ಬಗ್ಗೆ ಹೇಳಿ, ನೀವು ಹೇಳಿ. ದಬಾಯಿಸಿ. ನೋಡಿ ಸರ್, ಈ ನರಸಿಂಹಮೂರ್ತಿ ಅವರು ಬಹಳ ನಾರ್ದನ್ ಕೆಲಸ ಮಾಡ್ತಾರೆ ಸರ್. ನಾನ್ ಮಾತಾಡುವಾಗ ಆಹಾ ಆಹಾ ಹಾ ಅಂತಿದ್ರು, ಈಗ ಈ ಹಚ್ಕೊಡ್ತಾರಲ್ಲ, ಏನ್ ಬಹಳ ಹೇಳ್ತಾವ್ರೆ, ಹೇಳಿ ಈಗ ಬಿಡ್ಬೇಡಿ ಅಂತ. ಸರಿ ಇಲ್ಲ ಸರ್, ಇದು ಏನೋ ನಮ್ಮ ಕಡೆಗಿದ್ದಾರೆ ಅಂತ ಅನ್ಕೊಂಡಿದ್ವಪ್ಪ ನಾವು. ಫಸ್ಟ್ ಆಫ್ ಆಲ್, ಎಲ್ಲದಕ್ಕಿಂತ ಮುಂಚೆಯಾಗಿ ಯುಗಾದಿ ನಮಗಂತೂ ಆಗಿದೆ. ಯಾರಿಗೆ? ಈ ಹರಟೆ ಮಾಡೋರು ಭಾಳ ವರ್ಷಗಳ ನಂತರ ನಾವು ಸೇರಿದ್ದೀವಿ. ನಮಗೆ ಖಂಡಿತವಾಗ್ಲೂ ಇದು ಯುಗಾದಿ ಹರ್ಷ ತಂದಿದೆ ನಮಗೆ. ಆ್ಯಂಡ್ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾಯಿದ್ವಿ. ನನಗೂ ಗುಂಡೂರಾವ್ಗೂ ಇದೇ ಸ್ಕೂಲು, ಮಿಡ್ಲ್ ಸ್ಕೂಲು. ಇಲ್ಲಿಂದಾನೇ ಶುರು ಆಗಿದೆ. ನೀವೆಲ್ಲ ಬಂದಿದ್ದೀರಿ. ನರಸಿಂಹಸ್ವಾಮಿಯಿಂದ ಶುರು ಮಾಡಿದ್ರು ಕೃಷ್ಣೇಗೌಡರು. ಈ ಕೃಷ್ಣೇಗೌಡರು ಸುಧಾಪರ್ಗರು ಸಾಮಾನ್ಯವಾಗಿ ಸಬ್ಜೆಕ್ಟ್ ಹೇಳಿದಾಗ ನಮ್ಗೆ ಅದು ಕೊಟ್ಬಿಡಿ ಸರ್, ಅದು ಅವ್ರಿಗೆ ಕೊಟ್ಬಿಡಿ ಅಂತ. ಯಾವುದು ಅಂದು ಅಂತ ಏನು ಬೇಕಾದ್ರೆ ಹೇಳ್ಕೊಬೋದು, ಅಂದು ಅಲ್ವಾ? ಮ್ಯಾಟ್ರ್ ಇರಬೇಕಾದ್ದಿಲ್ಲ. ಆ ಕಾಲದಲ್ಲಿ ಚೆನ್ನಾಗಿತ್ತು ಸರ್, ಈ ಕಾಲದಲ್ಲಿ ಚೆನ್ನಾಗಿ, ಯಾವನ್ನೇ ಕೇಳಿ. ವಿದ್ಯಾರ್ಥಿ ಭವನ್ ಕ್ಯೂ ಅಲ್ಲಿ ನಿಂತಿರ್ತಾನೆ. ಓ, ನಿಮ್ಗೆ ಇಷ್ಟನಾ ವಿದ್ಯಾರ್ಥಿಗಳು? ಏನು ಆ ಥರ ಇಲ್ಲ ಬಿಡಿ ಸರ್. ಮತ್ತೆ ಯಾಕೆ ನಿಂತಿದೆಯಾ, ಎದ್ದೋಗು. ಅಂದರೆ ನಾವು ಈಗಿನ ಕಾಲದ್ದು ಏನೂ ಇಲ್ಲ, ನಮ್ಮ ಕಾಲದ್ದೇ ಗ್ರೇಟು ಅಂತ ಹೇಳ್ಕೊಳ್ಳೋದು ಸಾಮಾನ್ಯವಾಗಿ. ಅದಕ್ಕೆ ಕಂಟೆಂಟ್ ಬೇಕಾಗಿಲ್ಲ. ಯಾರು ಬೇಕಾದ್ರೆ ಏನು ಬೇಕಾರೆ. ಬೆಂಗಳೂರು ಇಲ್ಲ ಬಿಡಿ ಸರ್, ಬೆಂಗಳೂರು ಈಗಿಲ್ಲ, ಹೋಯ್ತು ಸರ್ ಅದು. ಮತ್ತು ಎಲ್ಲಿದೆಯಾ ನೀನು? ಬೆಂಗಳೂರಲ್ಲಿ. ಹಸಿರು ಆಯಿತು. ಏನು ಓದ್ ಯುಗಾದಿ ಇಲ್ಲ ಮಾತ್ರ ಹಸಿರಿತ್ತ, ಈ ಯುಗಾದಿಗೆ ಹಸಿರು ಬಂದಿಲ್ವಾ? ಏನು ಬ್ರೌನ್ ಕಲರ್ ಲೀವ್ ಎಲೆಗಳು ಬರ್ತಾವೆ ಇವಾಗ. ನೋಡಿ, ಸಾಮಾನ್ಯವಾಗಿ ಈ ನಾನು ಕೃಷ್ಣೇಗೌಡರು ಸುಧಾಪುರ್ಗರು ನಮ್ಮ ಥರನೇ ಹೆಂಗಾಗಿ ಯೋಚನೆ ಮಾಡ್ತಾರೆ ಅಂದ್ಕೊಂಡು, ಅದು ಈ ಗ್ಯಾಪ್ ಬಿತ್ತಲ್ಲ ಭಾಳ ದಿವಸ, ಹೆಂಗೆಂಗೋ ಯೋಚನೆ ಮಾಡೋಕ್ಕೆ ಹೋಗಿ ನರಸಿಂಹಸ್ವಾಮಿಗಳು ಹೋಗ್ಬಿಟ್ಟು. ಅಲ್ಲ ಗೌಡ್ರೆ, ನರಸಿಂಹಮೂರ್ತಿಯನ್ನು ಕೂರಿಸ್ಕೊಂಡು ನರಸಿಂಹಸ್ವಾಮಿಗಳ ಬಗ್ಗೆ ಮಾತಾಡ್ತಿದ್ರಲ್ಲ, ಏನು ಈ ಕಾಲಕ್ಕೆ ಬನ್ನಿ ಅಲ್ವಾ? ಹೇಳಿದ್ರು ಹಕ್ಕಿ ಹಾಡೋದಿಲ್ಲ ಅಂತ. ಯಾರೋ ಕಾಗೆ ಹೇಳಿದ್ದು, ಏನೋ ಗುವೆ ಕಾಗೆ ಕಾಗೆ ಅಂತ ಕಪ್ಪಿಗೆ ಬೇರೆ ಇದೆಯಾ, ಹಾಡೋಕ್ಕೆ ಬರಲ್ಲ. ಎಲ್ಲ ಹಕ್ಕಿಗಳು ಹಾಡ್ತವೆ. ಆ ನವಿಲು ನೋಡು, ಕೃಷ್ಣೇಗೌಡ್ರ ಥರ ಹೊಸ ಹೊಸ ಜಿಬ್ಬ ಹಾಕ್ಕೊಂಡು ಓಡಾಡುತ್ತೆ. ನಿನಗೆ ಡ್ರೆಸ್ಸೂ ಇಲ್ಲ, ವಾಯ್ಸೂ ಇಲ್ಲ, ನಿನ್ಗೆ ಬೇಜಾರಾಗಲ್ಲ ಅಂತ ನೋಡು. ಆ ನವಿಲಿನ ಬಣ್ಣ, ಆ ಹಕ್ಕಿ ಹಾಡು ಕೇಳೋ ಖುಷಿ ನನಗಿದೆ, ಸಾಕದು. ಹೌದಾ? ನಾನು ಅದೆರಡವನ್ನು ಆಸ್ವಾದಿಸ್ತೇನೆ. ಬಹುಶಃ ನವಿಲಿಗೆ ತನ್ನ ಬಣ್ಣ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಹಾಡೋ ಹಕ್ಕಿಗೆ ತನ್ನ ಹಾಡು ಕೇಳಿಸೋದಿಲ್ಲ. ಅದಕ್ಕೆ ಆಗಲೇ ಹೇಳ್ದಂಗೆ ಅದು ಹಾಡಲ್ಲ, ಅದು ಯಾರನ್ನೋ ಪುರಿತಾ ಇರುತ್ತೆ. ಎಲ್ಲ ಹಾಳಾಗೋಗಿದೆಯಾ ಕಾ ಕಾ ಅಂತೇಳಿ ನಮಗದು ಹಾಡ್ತಾರೆ ಕೇಳಿಸೋದು. ಯಾಕಂದ್ರೆ ನಾವು ಕೇಳಿರೋ ಬೇರೆ ಮಾತುಗಳು ಅದಕ್ಕಿಂತ ಕರ್ಕಶ ಮಾತು. ಎಲ್ರಿ ಹೋಗ್ತಾ ಇದ್ದೀರಾ, ಬನ್ನಿರಿ ಕಾಫಿ ಕೊಟ್ಕೊಂಡು ಹೋಗ್ರಿ. ಇದ್ರ ಮಧ್ಯೆ ಕಾ ಅಂದರೆ ಅದೊಂದು ಹಾಡ್ತಾರೆ, ಅದು ಹಾಡಲ್ಲ ಸರ್. ರಿಚರ್ಡ್, ಅದು ಯಾರೋ ನನ್ಗೆ ಹೇಳ್ತಾ ಇದ್ರು, ಕೋಗಿಲೆ ಚಿಕ್ಕವ್ವ ಚಿಕ್ಕವ್ವ ಅನ್ನತ್ತೆ ಅಂತ ನೀವು ಅಂತೀರಿ, ನನ್ಗದು ಯಾಕೋ ತೂ ನಿನ್ನ ಅನ್ನೋ ಕೇಳಿಸುತ್ತೆ ಅಂತ. ಅದರಿಂದ ನಾವು ಕಾಗೆಗಳ ಥರ ಯಾವುದೇ ಇರಲಿ ಅದನ್ನು ಕೇಳಿ ಆನಂದ ಪಡಬೇಕು. ಉಗಾದಿ ಉದ್ದೇಶ ಅದು ರಿನ್ಯೂವಲ್. ಏನು ಹೇಳ್ತೀರಿ, ಬದುಕು ಒಂದು ಮೊನಾಟನಿ. ನೀವು ಎಂಥ ಬದುಕಾದರೂ ನಡೆಸಿ, ಅದೊಂದು ಮೊನಾಟನಿ, ನಿರಂತರವಾಗಿ ಅದೇ. ಈ ಯುಗಾದಿ ಪ್ರಕೃತಿ ನಮಗೆ ಕೊಟ್ಟ ರಿನ್ಯೂವಲ್ ಇದು.
ಯುಗಾದಿ ಅಂತ ಹೇಳ್ತೀವಿ. ಹಳೇದು ಚೆನ್ನಾಗಿತ್ತು, ಖಂಡಿತ ಚೆನ್ನಾಗಿತ್ತು, ಅದ್ರ ಬಗ್ಗೆ ಏನಿಲ್ಲ. ಯಾವುದೇ ಹಳೇದು ಚೆನ್ನಾಗಿರುತ್ತೆ ಸರ್. ನೀವು ಯಾರನ್ನೇ ಕೇಳಿ, ಹಳೇದು ಹೆಂಗಿತ್ತು, ಆ ಗುಡ್ಸಲ್ ಮನೇಲಿ ಇರ್ತಾನೆ, ಏನೇ ಹೇಳಿ ಸರ್ ಆ ಮನೆಯೇ ಮನೆ ಸರ್, ಸೋರ್ತಾ ಇತ್ತು, ಅದು ಯಾಕೆ ಮನೆ ಬಿಟ್ಟೆ, ಅಲ್ಲೇ ಇರಬೇಕಾಗಿತ್ತು. ಹಾಂ, ನಮ್ಮ ಹಳ್ಳಿನೇ ಹಳ್ಳಿ ಸರ್, ಅಲ್ಲೇ ಇರಬೇಕಾಯ್ತು, ಇಲ್ಲಿ ಯಾಕೆ ಬಂದೆ, ಎಲ್ಲನೂ ಹಳೇದನ್ನು ಚೆನ್ನಾಗಿತ್ತು, ಹಳೆ ಚೆನ್ನಾಗಿತ್ತು, ಮತ್ತು ಇಲ್ಲಿ ಯಾಕೆ ಬಂದೆ ಗೊತ್ತಿಲ್ಲ. ಹಳೆ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಲ್ಲಿ ಬಂದವು, ಹೌದಾ? ಎಣ್ಣೆ ಬಿಡಿ ಸರ್, ಅದ್ರ ಬಗ್ಗೆ ನೀವು ಆವಾಗಲಿಂದ ನಾನು ಎಷ್ಟೆಷ್ಟೋ ಕಷ್ಟಪಟ್ಟು ಅದ್ರ ಬಗ್ಗೆ ಅಟ್ರ್ಯಾಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ಳಿ, ತಿರ್ಗಾ ಎಣ್ಣೆ ಎಣ್ಣೆ ಅಂತ. ತಪ್ಪಾಗಿದ್ದು ನನ್ನಿಂದಲೇ. ಈ ಗೌಡ್ರು, ನರಸಿಂಹಮೂರ್ತಿ, ಗುಂಡೂರಾವ್, ನಾನು ಹರಟೆಗೆ ಕರ್ಕೊಂಡು ಹೋಗ್ತಿದ್ನಲ್ಲ, ನೀವು ಕುಡಿಬೇಡಿ ಅಂತ ಮದ್ಯ ಇಡ್ತಾಯಿದ್ದೆ. ಮೊದಲು ಕುಡಿತಿರ್ಲಿಲ್ಲ. ಆ ಪ್ರಾಣೇಶ ಅಂತೂ ನಾವೆಲ್ಲಾದ್ರೂ ಹೋದಾಗ ಓಪನರ್ ಹುಡುಕಿದ್ರೆ ಇಲ್ಲೇ ಜನವರಿ ಕಟ್ಕೊಂಡಿದ್ದೀನಿ ಸರ್ ಅಂತ. ಅಂದರೆ ಸವಾಸ ದೋಷದಿಂದ ಇವರೆಲ್ಲ ನಾಗರಿಕತೆಗೆ ಬಂದರು. ಅಂದರೆ ನೀರು ಗೀರು ಕೂಡ್ಕೊಂಡಿದ್ರು, ನಾಗರಿಕತೆಗೆ ಬಂದರು. ವಿಸ್ಕಿ, ಬ್ರ್ಯಾಂಡಿ, ಬಿಯರು. ಇದು ಆ್ಯಕ್ಚುಲಿ ಯುಗದ ಆದಿ, ಯುಗದ ಅಂತ್ಯ. ಓಕೆ, ಹೊಸದು. ಥ್ಯಾಂಕ್ ಯು. ಇಲ್ಲ, ಹೇಳ್ಬಿಡ್ತೀನಿ ಕೇಳಿ, ನೀವು ಹೇಳಿದ್ದಕ್ಕೆ ಹೇಳ್ಬಿಡ್ತೀನಿ. ಒಬ್ಬ ನಾನು ರಿಚರ್ಡ್ ಯಾವಾಗಲೂ ಹೇಳ್ತಾರೆ, ಎಣ್ಣೆ ವಿಷಯದಲ್ಲಿ ನೀವೆಲ್ಲ ಮಾತಾಡಬೇಡಿ, ನಾವೆಲ್ಲ PhD ಮಾಡೀವಿ, ನೀವಿನ್ನೂ ಪ್ರೈಮರಿ ಸ್ಕೂಲು ಪಾಸ್ ಮಾಡಿಲ್ಲ. ಅದೇ ಇಲ್ಲ, ಅದೇನಾಗಿದೆ ಅಂದರೆ ನಾವು ಮುಂದೆ ಹೋಗಿದ್ದೀವಿ, ಇವ್ರಿಗೆ ಆಸೆ ಇದೆ. ಮನುಷ್ಯನಿಗೆ ಸಾಮಾನ್ಯವಾಗಿ ಆಸೆ ಇರುತ್ತೆ, ಧೈರ್ಯ ಇರುತ್ತೆ. ಆ ಕ್ಯಾಟಗರಿಯಲ್ಲಿ ಇವ್ರು ಬರ್ತಾರೆ. ಹಾಗೆ ಅಂತ ಬಿಟ್ಟಿಲ್ಲ ಅದನ್ನು. ಅದೇನು ಅದು ಕುಡಿದ್ರೆ ಏನಾಗುತ್ತೆ ನಾನು ಹೇಳೋಕ್ಕಾಗತ್ತಾ? ಕುಡಿದಾಗ ಏನಾಗುತ್ತೆ ಅಂತ ವಿವರಿಸೋಕ್ಕೆ ಯಾವ ಕವಿಯಿಂದಲೂ ಸಾಧ್ಯವಿಲ್ಲ. ಅದು ಕುಡಿಲೇಬೇಕು ಅನ್ಬೋದು. ನೋಡಿ, ಓಕೆ ಓಕೆ ರಿಚಿ, ಈಗ ಇವರು ಮಾತಾಡಿದ್ದು ಆ ಕುಡಿತದ್ದು ನೀವು ಹಳೇದು ಅಂದ್ರಲ್ಲ, ಅಲ್ಲಿ ಮುಗಿಸ್ ಹೇಳಿ ಹೇಳಿ. ಒಬ್ಬ ಶ್ರೀಮಂತ ಇದ್ದ, ಅವನು ಪ್ರತಿ ವರ್ಷ ಅವನ ಮನೆಯಲ್ಲಿ ಪಾರ್ಟಿ ಕೊಡ್ತಾಯಿದ್ದ. ಅವನಿಗೇನು ಅಂದರೆ ಸಮಾಜದಲ್ಲಿರೋ ಎಲ್ಲ ಮಹಾನು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವನ ಮನೆಗೆ ಬಂದು ಗುಂಡಾಕಿ ಹೋಗಬೇಕು ಅಂತ. ಅವನಿಗೆ ರಾಜ ಬರಬೇಕು ಅಂತ ಆಸೆ ಇತ್ತು. ರಾಜ ಬರ್ತಾನೆ, ಅವನೇನು ಮಾಡ್ದೆ, ಗವರ್ನರ್ನ ಕಳಿಸ್ದ. ಆ ಗವರ್ನರ್ ಬಂದವನೇನು ಕೊಟ್ಟಿದ್ದೀನಿ, ಕುಡ್ಕೊಂಡು ಹೋಗ್ಬೇಕಿತ್ತು. ಮಹಾರಾಜರು ಕೇಳ್ತಾ ಇದ್ದರು ಅಂತ. ಇವನು ಒಂದು ಒಳ್ಳೆ ಬಿಸ್ಕಿಟ್ ಇದ್ದ, ಕೊಡಬೇಕು ಅಂತಿದ್ದ ಇವನಿಗೆ. ಇವನು ಯಾವ ಮಹಾರಾಜರು ಬರ್ತಾರೆ ಅಂತ ಹಂಗೆ ಇಟ್ಬಿಟ್ಟ. ಮಹಾರಾಜರು ಕೊಡೋಣ, ಆರ್ಡಿನರಿ ಕೊಟ್ಬಿಡು ಇವನಿಗೆ ಅಂತ. ಆ ಹಳೆಯದನ್ನು ಹಾಗೆ ಇಟ್ಕೊಂಡ. ಆಮೇಲೆ ರಾಜನ ಮಗ ಬಂದ. ಇವನು ಕೊಟ್ಬಿಡೋಣ, ಭಾಳ ಕಾಸ್ಟ್ಲಿ ಇದು, ತುಂಬ ಒಳ್ಳೆ ಡ್ರಿಂಕು ಅಂತ. ಇನ್ನೇನು ಓಪನ್ ಮಾಡಬೇಕು. ಅವನು ಹೇಳ್ದ, ನಮ್ಮ ತಂದೆ ಹೇಳಿದ್ರು ಅವ್ರಿಗೆ ಬರೋಕ್ಕಿಷ್ಟ, ಬಟ್ ಒಂದು ಸಲ ನೋಡ್ಕೊಂಡು ಬಾ ಅಂತಂದ್ರು. ಇವನು ಓಪನ್ ಮಾಡಿದ್ದು ಹಂಗೆ ಕ್ಲೋಸ್ ಮಾಡಿಬಿಟ್ಟೆ. ಮಹಾರಾಜರಿಗೆ ಕೊಡೋಣ, ಇವನಿಗೆ ಯಾಕೆ ಕೊಡೋಣ ಅಂತ. ಸರಿ, ಮಿನಿಸ್ಟ್ರು ಬಂದ, ಅವನು ಅದು ಹೇಳ್ದ, ರಾಜರು ಬರ್ತಾರೆ ಮುಂದಿನ ವಾರ ಅಂತ ತೆಗೆದಿಟ್ಬಿಟ್ಟ. ಅದನ್ನು ಬಹಳ ವರ್ಷ ಹಂಗೆ ಇಟ್ಕೊಂಡಿದ್ದ. ನೋಡಿ, ಹೆಂಡ ಸ್ನೇಹ ಇದ್ದಂಗೆ, ಹಳೇದಾದಷ್ಟು ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಪ್ರೀತಿ, ಪ್ರೇಮ, ಸ್ನೇಹ, ಹೆಂಡ ಎಲ್ಲ ಒಂದೇ ಥರ, ಕೆಡಲ್ಲ. ಅದು ಭಾಳ ಹಳೇದಾದಷ್ಟು ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಅದನ್ನೇ ನರಸಿಂಹಮೂರ್ತಿಯವ್ರು ಹೇಳಕ್ಕೆ ಟ್ರೈ ಮಾಡಿದ್ರು. ನಾನು ಅದನ್ನೇ ಕೊನೆಗೆ ಏನು ಮಾಡ್ದ, ಅವನು ರಾಜ ಬರ್ತಾನೆ ಅಂತ ಇಟ್ಕೊಂಡ. ಕಾದ ರಾಜ ಗೋಟಕ್ಕಂದ್ಬಿಟ್ಟ, ಇವನು ಗೋಟಕ್ಕಂದ್ಬಿಟ್ಟ. ತೆಗೆದಿಟ್ಟಿದ್ನಲ್ಲ ಅದು ಹಾಗೇ ಇತ್ತು, ಯಾರಿಗೂ ಗೊತ್ತಿಲ್ಲ. ಮನೆ ಪೇಂಟ್ ಮಾಡಬೇಕು, ಮಗ ಎಲ್ಲೋ ಹೊರಗಡೆ ಹೋಗಿದ್ದ, ಪೇಂಟ್ ಮಾಡಿಸ್ಬಿಡಿ, ಎಷ್ಟಾದರೂ ಖರ್ಚಾಗಲಿ, ನಾನು ಅಮೇರಿಕೆಯಿಂದ ಬರ್ತೀನಿ. ಬಂದ, ಮನೆ ಎಲ್ಲ ಪೇಂಟ್ ಆಗ್ಬಿಟ್ಟಿದೆ. ಅವಾಗ ಹೊಳಿತು, ಅಯ್ಯೋ ಅಪ್ಪ ಇಟ್ಟಿದ್ದು ಗುಡ್ಡು ಅಂತ ಹೋಗಿ ಹುಡುಕ್ತಾನೆ. ಎಲ್ಲೂ ಹುಡುಕಿದ್ರು ಅದಿಲ್ಲ. ಅಯ್ಯೋ, ಇಲ್ಲೊಂದು ಬಾಟ್ಲಿತ್ತು, ಹಳೇದು, ಹೂಜಿ ಥರದ್ದು, ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತಂದ. ಅದು ಗೊತ್ತಿಲ್ಲ. ಅಯ್ಯೋ, ಅದು ತುಂಬ ವ್ಯಾಲ್ಯೂ ಅಪ್ಪ ಅದಕ್ಕೆ ಅಂತಂದರು. ಸರಿ ಇರಿ ಕೇಳ್ತೀನಿ ಅಂತ ಪೇಂಟರ್ಗಳನ್ನ ಕೇಳಿದ್ರು. ಏನಪ್ಪ, ಇಲ್ಲೊಂದು ಹೂಜಿ ಥರದ್ದು ಬಾಟ್ಲಿತ್ತು, ಭಾಳ ಬ್ಯೂಟಿಫುಲ್ಲಾಗಿ, ಹಳೇ ವಿಸ್ಕಿ ಇತ್ತು. ಅದೇ ಸರ್, ಅದ್ರ ಮೇಲೆ ಧೂಳು ಕೊತ್ತಿತ್ತು, ಅದಕ್ಕೆ ನಾವು ಏನು ಮಾಡಿದ್ವಿ, ಬಿಸಾಕ್ಬಿಟ್ರೆ. ಇಲ್ಲ ಸರ್, ಕೂಲಿಯವ್ರು ಕೊಟ್ಬಿಟ್ವಿ.
ಅಯ್ಯೋ, ರಾಜನಿಗೆ ಸಿಗದೆ ಇದ್ದಿದ್ದು, ಮಂತ್ರಿಗೆ ಸಿಗದೆ ಇದ್ದಿದ್ದು, ಅಂಥ ಗುಂಡು ಸಾಮಾನ್ಯ ಜನರು ಕುಡಿದ್ಬಿಡು, ಹೋಗ್ಲಿ ಬಿಡು, ಅವನ ಅದೃಷ್ಟ. ಅವರಿಬ್ಬರು ಯಾರು ಕುಡಿದ್ರು ಕರೆದು ಕೇಳ್ದ, ಏನಪ್ಪ ಅದಷ್ಟು ವರ್ಷದಿಂದ ಇಟ್ಟಿದ್ದು ಹೇಗಿತ್ತು? ಹೇಗೆ ಸರ್, ಎಲ್ಲನೂ ಒಂದೇ ಥರ ಇರುತ್ತೆ, ಹಳೇದಾಗಲಿ ಹೊಸದಾಗಲಿ, ಉಗಾದಿನೇ, ಹಳೇದು ಮಾತ್ರ ಚೆನ್ನಾಗಿತ್ತು ಅನ್ನೋದು ಇದನ್ನು ಹೇಳಿದ್ರಿ. ಓಕೆ, ರಿಚಿಯವರು ಭಾಳ ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ಯುಗಾದಿ ಹಬ್ಬ ಆದ್ದರಿಂದ ಅವರು ಕೊಟ್ಟ ಉದಾಹರಣೆ ನಾಳೆ ವರ್ಷದಡ್ಕಿದೆ, ನಾಳೆಗೆ ಹಾಕ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ವರ್ಷದಡ್ಕು ದಿನ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ನಾವು ಅಂದರೆ ಯೂಸ್ ಮಾಡೋರು ಮಾಡ್ತಾರೆ, ಆಯಿತಾ? ಈಗ ಅವ್ರು ಹೇಳೋ ಪ್ರಕಾರವಾಗಿ ಸರ್ ಸರಿಯಾಗಿ ಹೇಳ್ಬಿಡಿ, ಮೊದಲು ಹೇಳಿದ್ ಕರೆಕ್ಟಾ ಆಮೇಲೆ ಹೇಳಿದ್ ಕರೆಕ್ಟಾ? ಇಲ್ಲ, ಉಪಯೋಗಿಸ್ತೀವಿ ಅನ್ನೋದು ಕರೆಕ್ಟಾ? ನೆಕ್ಸ್ಟ್ ಡೇಗೆ ಅದನ್ನು ಹಾಕೊಳ್ತೀವಿ ಸರ್. ಅದನ್ನು ಅದು ಅವ್ರಿಗೆ ಯಾಕೆ ಇಷ್ಟ ಉಗಾದಿ ನೆಕ್ಸ್ಟ್ ಡೇ ಯಾಕೆ ಇಷ್ಟ ಹೇಳಿ? ಇವ್ರಿಗೆ ವರ್ಷದಡ್ಕು ಅಂತನಾ? ಭಜನಾ ಮಂಡಳಿ ಇಸ್ಪೀಟು ಸರ್, ಉಗಾದಿ ನೆಕ್ಸ್ಟ್ ದಿವಸ ಏನು ಮಾಡ್ತಾರೆ? ಎಲ್ಲರೂ ಸೇರಿ ಇಸ್ಪೀಟ್ ಆಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.